ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಇದೀಗ 39ನೇ ದಿನಕ್ಕೆ ಕಾಲಿಟ್ಟಿದೆ. ಈಗಲೂ ಕೂಡ ದೇಶದಲ್ಲಿ ಗ್ಯಾಸ್ ಸಮಸ್ಯೆ ಅನ್ನೋದು ಉಲ್ಬಣ ಆಗ್ತಾನೆ ಇದೆ. ಯುದ್ಧದ ಎಫೆಕ್ಟ್ ನಿಂದ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದ ವೀರಭದ್ರಸ್ವಾಮಿ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ತಡರಾತ್ರಿವರೆಗೂ ಕೂಡ ನಿಂತು ಗ್ಯಾಸ್ ತುಂಬಿಸಿಕೊಂಡಿದ್ದಾರೆ ಚಾಲಕರು. 3 ದಿನಗಳ ಬಳಿಕ ಬಂದಿರುವಂತಹ ಆಟೋ ಗ್ಯಾಸ್ ಸ್ಟಾಕ್ ಇದು. 3 ದಿನ ಆದ್ರೂ ಇರಲಿಲ್ಲ. ಗ್ಯಾಸ್ ಸ್ಟಾಕ್ ಬಂದ ಹಿನ್ನೆಲೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಪ್ರತಿ ಆಟೋಗೆ 500 ರೂಪಾಯಿ ಗ್ಯಾಸ್ ವಿತರಣೆಯನ್ನ ಮಾಡಲಾಗಿದೆ. 500 ರೂಪಾಯಿಗೆ ಗ್ಯಾಸ್ ಅನ್ನ ವಿತರಿಸಿದ್ದಾರೆ. ಆಟೋ ಓಡಿಸಲು ಸಾಧ್ಯ ಆಗತ್ತಾ ಅಂತ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಆಟೋ ಚಾಲಕರು. 3 ದಿನಗಳಾದ ಬಳಿಕ ಗ್ಯಾಸ್ ಸ್ಟಾಕ್ ಬಂದಿದೆ. ದುಡಿದು ಜೀವನ ಸಾಗಿಸೋದು ಹೇಗೆ ಅಂತ ಚಾಲಕರು ತಮ್ಮ ಅಳಲನ್ನ ಕೂಡ ಈ ಸಂದರ್ಭದಲ್ಲಿ ನೋಡಿಕೊಂಡಿದ್ದಾರೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶವನ್ನ ಮಾಡಬೇಕು ಅಂತ ಚಾಲಕರು ಒತ್ತಾಯವನ್ನ ಕೂಡ ಮಾಡಿದ್ದಾರೆ. 3 ದಿನ ಆದ್ಮೇಲೆ ಗ್ಯಾಸ್ ಸ್ಟಾಕ್ ಬಂದಿರುವಂಥದ್ದು, ಆದ್ರೂ ಕೂಡ ಕೊಡ್ತಾ ಇರುವಂಥದ್ದು ಕೇವಲ 500 ರೂಪಾಯಿ ಅಷ್ಟೇ. 500 ರೂಪಾಯಿಗೆ ಆಗುವಷ್ಟು ಗ್ಯಾಸ್ ಅನ್ನ ಕೊಡ್ತಿದ್ದಾರೆ. ಅಷ್ಟನ್ನು ಕೊಟ್ರೆ ಹೇಗೆ ಜೀವನವನ್ನ ಸಾಗಿಸೋದು, ದುಡಿಮೆ ಹೇಗಾಗತ್ತೆ 500 ರೂಪಾಯಿ ಗ್ಯಾಸ್ನಲ್ಲಿ ಅಂತ ಆಟೋ ಚಾಲಕರು ಇದೀಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯುದ್ಧದ ಎಫೆಕ್ಟ್ ನಿಂದ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇರುವಂಥದ್ದು. ಇಡೀ ರಾತ್ರಿ ಕ್ಯೂನಲ್ಲಿ ನಿಂತು ಗ್ಯಾಸ್ಗಾಗಿ ಪರದಾಟವನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅಂತ ಪೊಲೀಸರು ಎಚ್ಚರಿಕೆಯನ್ನ ಕೂಡ ವಹಿಸಿದ್ರು. ಸ್ಥಳದಲ್ಲಿ ಬೀಡನ್ನ ಬಿಟ್ಟಿದ್ರು ಪೊಲೀಸರು ಕೂಡ. ಪೊಲೀಸ್ ಭದ್ರತೆಯಲ್ಲಿ ಪ್ರತಿ ಆಟೋಗೆ 500 ರೂಪಾಯಿ ಗ್ಯಾಸ್ ಅನ್ನ ಹಾಕಲಾಗಿದೆ. ಈ ಸಂದರ್ಭದಲ್ಲಿ ಆಟೋ ಚಾಲಕರು ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದುಡಿಮೆ ಮಾಡೋದು ಹೇಗೆ 500 ರೂಪಾಯಿಗೆ ನೀವು ಗ್ಯಾಸ್ ಅನ್ನ ಕೊಟ್ರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಯುದ್ಧದ ಎಫೆಕ್ಟ್ ನಿಂದ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇರುವಂತದ್ದು, ಈಗ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಕರೆ ಕಟ್ಟಾಗಿದೆ. ಯುದ್ಧದ ಎಫೆಕ್ಟ್ ನಿಂದ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದ ವೀರಭದ್ರಸ್ವಾಮಿ ಬಂಕ್ ಮುಂದೆ ಕ್ಯೂ ನಿಂತಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಗುರುಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಗುರುಮೂರ್ತಿ, ಈಗ ಆಲ್ರೆಡಿ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇದೀಗ 3 ದಿನ ಆದ್ಮೇಲೆ ಗ್ಯಾಸ್ ಸ್ಟಾಕ್ ಬಂದಿದೆ. ಹೇಗಿದೆ ಪರಿಸ್ಥಿತಿ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಅದು ಸುಕನ್ಯಾ, ಏನೋ ಇತ್ತೀಚೆಗೆ 3-4 ದಿನಗಳಿಂದ ಗ್ಯಾಸ್ ಆಟೋ ಚಾಲಕರಿಗೆ ಗ್ಯಾಸ್ ಇಲ್ಲದೆ ಪರದಾಡುತ್ತಿದ್ದರು. ಆದ್ರೆ ನಿನ್ನೆ ತಾನೇ ಸ್ಟಾಕ್ ಬಂದ ಹಿನ್ನೆಲೆ ಏನೋ 500 ರೂಪಾಯಿಗೆ ಮಾತ್ರ ಗ್ಯಾಸ್ ತುಂಬಿಕೊಂಡು ಈಗ ಕಳಿಸಲಾಗುತ್ತಾ ಇರುತ್ತಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ವೀರಭದ್ರಸ್ವಾಮಿ ಆಟೋ ಗ್ಯಾಸ್ ಬಂಕ್ ಮುಂದೆ ಈಗ ಸರತಿ ಸಾಲಿನಲ್ಲಿ ಆಟೋಗಳು ಬಂದು ನಿಂತಿರುವಂತದ್ದು. ಅದು ಎಲ್ಲೋ ಒಂದ್ ಕಡೆ ಅವರು ಅಳಲು ತೋಡ್ಕೊಂತಿರುವಂತದ್ದು. 500 ರೂಪಾಯಿಗೆ ಗ್ಯಾಸ್ ವಿತರಣೆ ಮಾಡಿದರೆ ನಮ್ಮ ಕಷ್ಟಗಳು ಯಾರು ತೀರಿಸ್ತಾರೆ? ಮಕ್ಕಳ ಫೀಸ್ ಆಗಿರ್ಬೋದು, ಮತ್ತೆ ಮನೆ ಸಂಸಾರ ಎಲ್ಲ ನಡೆಸಬೇಕು. ಇದ್ರ ಬಗ್ಗೆ ಸಚಿವರು ಕೂಡ ಮತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ನಮಗೆ ಪೂರಕವಾಗಿ ಗ್ಯಾಸ್ ಲಭ್ಯವಿರೋ ರೀತಿಯಲ್ಲಿ ಕೊಡ್ಬೇಕಂತೇಳಿ ಈಗಾಗಲೇ ಆಗ್ರಹ ಸುಕನ್ಯಾ. ಧನ್ಯವಾದಗಳು ಗುರುಮೂರ್ತಿ ಹೆಚ್ಚಿನ ಮಾಹಿತಿಗಾಗಿ. 3 ದಿನಗಳ ಬಳಿಕ ಆಟೋ ಗ್ಯಾಸ್ ಸ್ಟಾಕ್ ಬಂದಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಆಟೋ ಚಾಲಕರು ಸರ್ಕಾರ ಕೂಡಲೇ ಮಧ್ಯಪ್ರವೇಶವನ್ನ ಮಾಡಬೇಕು ಅಂತ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಸಮಸ್ಯೆ ಅಂದ್ರೆ ಅಷ್ಟಿಷ್ಟ ಸಮಸ್ಯೆ ಅಲ್ಲ ಸರ್. ಇವಾಗ ನೋಡಿ, ಫ್ಯಾಮಿಲಿ ಕರ್ಕೊಂಡ್ ಬಂದಿದ್ದೀನಿ ನನ್ನ ಮನೆಗೆ. ಸರ್ಕಾರ ಯಾವ್ದು ತಲೆನೇ ಕೆಡ್ಸ್ಕೊಂತಲ್ಲ, ಏನು ಮಾತಾಡ್ದ. ಅವ್ರು ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ ಅಷ್ಟೇ. ಇನ್ನೇನ್ ಮಾಡ್ತಾರೆ ಅವರು? ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಣಿಸ್ತಾರೆ. ಅಲ್ಲ, ಗ್ಯಾಸ್ LPG ಎಲ್ಲ ಬರ್ತಾ ಇದ್ರು ಇವ್ರು ಕರೆಕ್ಟ್ ಸಪ್ಲೈ ಕೊಡ್ತಾ ಇಲ್ಲ. ಇವ್ರು ಸರ್ಕಾರನು ಕೇಳ್ತಾ ಇಲ್ಲ. ಒಂದೊಂದ್ ಬಂಕಲ್ಲಿ ಒಂದೊಂದ್ ರೇಟ್ಗಳು ಹಾಕ್ತಾವ್ರೆ. ಅವ್ರು ಕೇಳ್ದಷ್ಟು ನಾವು ಕೊಟ್ಬಿಟ್ಟು ಬರ್ಬೇಕು. ಏನ್ ಮಾಡ್ತೀರಾ? ಇವಾಗ ಕಸ್ಟಮರ್ಗೆ 10 ರೂಪಾಯಿ ಜಾಸ್ತಿ ಕೇಳಿದ್ರೆ 10 ರೂಪಾಯಿ ಕಸ್ಟಮರ್ ಕೊಡಲ್ಲ. ಸರ್ಕಾರದವ್ರು ಅದ್ರ ಬಗ್ಗೆ ಸರ್ಕಾರದವ್ರು ಅನೌನ್ಸ್ ಮಾಡ್ಬೇಕು. ಏನಾದ್ರು ಜಾಸ್ತಿ ಮಾಡ್ಬೇಕು, ಇದು ಮಾಡ್ಬೇಕು, ಏನಾದ್ರು ಮಾಡ್ಬೇಕು. ಏನು ಮಾಡ್ದೆ ಅವರು ಸುಮ್ನೆ ಅವ್ರ ಪಾಡಿಗೆ ಅವ್ರು ಸುಮ್ನೆ ಅವ್ರ IPL ಟಿಕೆಟ್ ಅದು ಇದಕ್ಕೆ ಆರಾಮಾಗಿ ಅವ್ರು ನೋಡ್ಕೊಂಡು ಅವ್ರು ಅಷ್ಟೇ. ಅದ್ರ ಬಗ್ಗೆ ಗಮನ ಕೊಡ್ತಾವ್ರು. ಚೆನ್ನಾಗಿ ಕೊಳ್ಳಿ, ಏನ್ ಮಾಡ್ತೀರಾ? ಬಾಡಿಗೆ ನಡೀತು ಏನು 3 ದಿವಸ ಆಯ್ತು ಬಂಕ್ ಗ್ಯಾಸ್ ಬಂದು ನಡೀತಾ ಇಲ್ಲ. ತಿರ್ಗಾ ನೋಡಿದ್ರೆ 300-400 ಅಂತಾರೆ. ಒಂದ್ಕಿಂತ ಹಿಂಗ್ ಹೋಗ್ಬಿಟ್ಟು ಹೆಂಗ್ ಬಂದ್ಬಿಟ್ರೆ 300-400 ರೂಪಾಯಿ ಗ್ಯಾಸ್ ಖಾಲಿ ಆಗೋದಿದೆ ಒಂದ್ ದಿವಸಕ್ಕೆ. ನಾವು ಖಾಲಿ ಆಗೋದ್ರೆ ತಿರ್ಗಾ 3 ದಿವಸ 4 ದಿವಸ ಗಾಡಿ ನಿಲ್ಸ್ಬೇಕು. ತಿರ್ಗಾ ಮಂತ್ಲಿ ಕಟ್ಬೇಕು, EMI ಕಟ್ಬೇಕು, ಮನೆ ಸಂಸಾರ ನಡೆಸ್ಬೇಕು. ನಾವು ಇನ್ನೊಮ್ಮೆ ಅಂತ ಹೋಗ್ಬೇಕು ಸರ್. ಇಲ್ಲಿ ನೋಡಿದ್ರೆ ಒಂದ್ಕಿಂತ ಒಂದ್ ರೈಟ್ ಇದ್ದಾಗ ಇನ್ನೊಂದ್ ರೈಟ್ ಇರಲ್ಲ. 150, 120, 110 ಅಂತಾರೆ.
ಒಂದು ರೈಟ್ ಇದ್ದಾಗ ಒಂದು ರೈಟ್ ಇರಲ್ಲ. ಇದು ಫಿಕ್ಸ್ ಅಂತೂ ಇಲ್ಲೇ ಇಲ್ಲ ರೈಟ್ ಇದಕ್ಕೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸೊ ಇದಕ್ಕೆ ಈ ಸರ್ಕಾರಕ್ಕೆ ಒಂದೇ ಮಾತು ಹೇಳೋದು, ಇದಕ್ಕೆ ಏನೈತೆ ಪರಿಹಾರ ನೋಡ್ಬಿಟ್ಟು ಸರ್ಕಾರದವರು ಒಂದು ಫಿಕ್ಸ್ ರೈಟ್ ಅಂತ ಮಾಡಿದ್ರೆ ತುಂಬಾ ಒಳ್ಳೆ ಅನುಕೂಲ ಆದಿದೆ.